ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಇಲ್ಲಿವರೆಗೂ ನಾವು 15 ಚಾಪ್ಟರ್ಸ್ ಮುಗಿಸಿದ್ದೀವಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ. 16th ಚಾಪ್ಟರು ಇದು ಲಿಸ್ಟಲ್ಲಿ ನಾನು ಕೊಟ್ಟಿರಲಿಲ್ಲ, ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸುತ್ತೋ ಅದರಲ್ಲಿ ಈ ಚಾಪ್ಟರ್ ಹೆಸರು ಇರಲಿಲ್ಲ. ಇನ್ನೊಂದು ಎಕ್ಸ್ಟ್ರಾ ಇದೆ, ಆ್ಯಕ್ಚುಲಿ ಕೇಳ್ತಾರೆ ಈ ಥರ ಕ್ವಶನ್ಸು, ಖಂಡಿತ ಒಂದಾರು ಎರಡಾರು ಇದ್ದೇ ಇರುತ್ತೆ. ಸೊ ಆಲ್ಫಾಬೆಟ್ ಆರ್ ವರ್ಡ್ ಟೆಸ್ಟ್ ಅಂತ. ಸೊ ಇದು ವಿಡಿಯೋ ನಂಬರ್ RK44. ಸೊ ಇದರಲ್ಲಿ ನಮಗೆ 4 ಟೈಪ್ಸ್ ಕೇಳ್ತಾರೆ. ಸೀಕ್ವೆನ್ಸ್ ಕೇಳ್ತಾರೆ, ಮ್ಯಾಟ್ರಿಕ್ಸ್ ಇರುತ್ತೆ, ವರ್ಡ್ ಫಾರ್ಮೇಷನ್ ಇರುತ್ತೆ, ಜಂಬಲ್ ವರ್ಡ್ಸ್ ಇರುತ್ತೆ. ಸೊ ಫಸ್ಟು ನಮಗೆ ಸೀಕ್ವೆನ್ಸು ನಾರ್ಮಲಾಗಿ ಜಾಸ್ತಿ ಇದೆ ಕ್ವಶನ್ಸ್ ಕೇಳೋದು. ಸೊ ಸೀಕ್ವೆನ್ಸು ಮತ್ತು ಮ್ಯಾಟ್ರಿಕ್ಸು ಈ ಒಂದು ವೀಡಿಯೋಲಿ ನೋಡೋಣ. ವರ್ಡ್ ಫಾರ್ಮೇಷನ್, ಜಂಬಲ್ ವರ್ಡ್ಸ್ ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಸೊ ಸೀಕ್ವೆನ್ಸ್ ಬಂದು ಈ ಸೀಕ್ವೆನ್ಸಲ್ಲಿ ನಮಗೆ ಕೆಲವೊಂದು ವರ್ಡ್ಸ್ ಕೊಡ್ತಾರೆ. ಸೊ ಆ ವರ್ಡ್ಸು ನಮಗೆ ಒಂದು ಆರ್ಡ್ರಲ್ಲಿ ಜೋಡಿಸ್ಬೇಕು. ಅದು ಡಿಕ್ಷನರಿ ವರ್ಡ್ಸ್ ಆಗಿರ್ಬೋದು ಅಥವಾ ಒಂದು ಮೀನಿಂಗ್ಫುಲ್ ಒಂದು ಪ್ರೋಸೆಸ್ಸು ಅಂತ. ಇವಾಗ ನಿಮಗೆ ಎಲೆಕ್ಷನಲ್ಲಿ ನೀವು ವೋಟ್ ಹಾಕ್ಬೇಕಂದ್ರೆ ಫಸ್ಟು ನಿಮಗೆ ಏಜ್ ಎಲಿಜಿಬಿಲಿಟಿ ಇರಬೇಕು, ಅದಾದಮೇಲೆ ಅಪ್ಲೈ ಮಾಡಬೇಕು, ಅದಾದಮೇಲೆ ನಿಮ್ಮ ಕಾರ್ಡ್ ಬರುತ್ತೆ, ಅದಾದಮೇಲೆ ಹೋಗಿ ವೋಟ್ ಹಾಕಬೇಕು. ಸೊ ಅದೊಂದು ಪ್ರೋಸೆಸ್ ಅಲ್ವಾ? ಆ ಥರದ್ದು ಪ್ರೋಸೆಸ್ ಕೇಳ್ತಾರೆ. ಅಥವಾ ನಮಗೆ ಡಿಕ್ಷನರಿಯಲ್ಲಿ ಯಾವ ವರ್ಡ್ ಫಸ್ಟ್ ಬರುತ್ತೆ, ಯಾವ ವರ್ಡ್ ಲಾಸ್ಟ್ ಬರುತ್ತೆ, ಸೊ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಸೀಕ್ವೆನ್ಸಲ್ಲಿ ಫಸ್ಟ್ ಕ್ವಶನ್ ಏನು ಅಂತಂದರೆ, ನಮಗೆ ಇವಾಗ ಕ್ವಶನ್ ಏನು ಕೇಳಿದ್ದಾರೆ, ಅರೇಂಜ್ ದ ಫಾಲೋಯಿಂಗ್ ಪ್ರೋಸೆಸ್ ಇನ್ ದ ಸೀಕ್ವೆನ್ಸ್ ಆ್ಯಸ್ ಪರ್ ದಿ ಪ್ರೋಸೆಸ್ ಆಫ್ ವಾಟರ್ ಸೈಕಲ್. ವಾಟರ್ ಸೈಕಲ್ ಅಂದರೆ ನಿಮಗೆ ಗೊತ್ತಲ್ವ, ಎವಾಪರೇಷನ್ ಆಗುತ್ತೆ, ಅಲ್ಲೋಗಿ ನಮಗೆ ಆ ನೀರೆಲ್ಲ ಒಂದು ಕಡೆ ಸಂಗ್ರಹಣೆ ಆಗುತ್ತೆ, ಅದಾದಮೇಲೆ ಮತ್ತೆ ರೈನ್ ಬರುತ್ತೆ, ಅದಾದಮೇಲೆ ಮತ್ತೆ ಅದೆಲ್ಲ ಒಂದು ಕಡೆ ಕೂಡುತ್ತೆ. ಸೊ ಇದನ್ನು ನಾವು ಒಂದು ವಾಟರ್ ಸೈಕಲ್ ಅಂತ ಕರಿತೀವಿ. ಸೊ ನಿಮಗೆ ಅದ್ರ ಮೀನಿಂಗ್ಗಳು ಇವಾಗ ಕೊಟ್ಟಿರೋ ವರ್ಡ್ಸ್ ಮೀನಿಂಗ್ ಗೊತ್ತಿರೋ ನಿಮಗೆ ಆರಾಮಾಗಿ ನೀವು ಯಾವುದು ಅಂತ ಟಿಕ್ ಹಾಕ್ಬೋದು. ಹೆಚ್ಚಿನ ನಾನು ಇಲ್ಲಿ ಆಪ್ಷನ್ಸೇ ಬರೆದಿಲ್ಲ, ಇವಾಗ ನಾನೇ ಇಲ್ಲೇ ಯಾವುದೊಂದು ಆಪ್ಷನ್ಸ್ ಬರೀತೀನಿ ಅಂದ್ಕೊಳ್ಳಿ. 1 2 3 4 ಬಿ ನಮಗೆ 3, ಆದಮೇಲೆ 1 4 2 4 1 2 3 1 4 3 2. ಸೊ ಇದು ಆಪ್ಷನ್ಸು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಅರೇಂಜ್ ದ ಫಾಲೋಯಿಂಗ್ ಪ್ರೊಸೆಸ್ ಇನ್ ದ ಸೀಕ್ವೆನ್ಸ್ ಆ್ಯಸ್ ಪರ್ ದ ಪ್ರೋಸೆಸ್ ಆಫ್ ದಿ ವಾಟರ್ ಸೈಕಲ್. ಸೊ ವಾಟರ್ ಸೈಕಲಲ್ಲಿ ಫಸ್ಟ್ ಥಿಂಗ್ ಏನಾಗುತ್ತೆ ಅಂದರೆ ನಮಗೆ ಎವಾಪರೇಟ್ ಆಗುತ್ತೆ. ನೀರು ಅನ್ನೋದು ಏನಂತಾರೆ ಅದನ್ನು, ನೀರನ್ನ ಆವಿ ಆಗೋದು ಅಂತಾರಲ್ಲ, ಸೊ ಅದನ್ನು ಎವಾಪರೇಷನ್. ನಮಗೆ ಫಸ್ಟ್ ಎವಾಪರೇಟ್ ಆಗುತ್ತೆ. ಅದಾದಮೇಲೆ ನಮಗೆ ಆ ನೀರೆಲ್ಲ ಎವಾಪರೇಟ್ ಆವಿಯಾಗಿದ್ದು ಅಲ್ಲೋಗಿ ನಮಗೆ ಆ ಒಂದು ಮೇಲ್ಗಡೆ ಇರೋ ಟೆಂಪರೇಚರ್ಸ್ ಕಮ್ಮಿ ಇರುತ್ತೆ, ಅದರಿಂದ ಅದು ಕೂಲ್ ಡೌನ್ ಆಗುತ್ತೆ. ಅದನ್ನು ನಾವು ಕಂಡೆನ್ಸೇಷನ್ ಅಂತ ಕೂಡ ಕರಿತೀವಿ. ಸೊ ಸೆಕೆಂಡು ನಮಗೆ ಕಂಡೆನ್ಸೇಷನ್ ಆಗುತ್ತೆ. ಕಂಡೆನ್ಸೇಷನ್ ಅದಾದಮೇಲೆ ಪರ್ಸಿಪಿಟೇಷನ್, ಅಂದರೆ ಆ ಚಿಕ್ಕದು ಕೂಲಾಗಿರೋ ಇದು ಎವಾಪರೇಟ್ ಆಗಿರೋ ಫಾಗು ಕೂಲಾಗಿ ಅದು ಚಿಕ್ಕ ವಾಟರ್ ಡ್ರಾಪ್ಲೆಟ್ಸ್ ಆಗುತ್ತೆ. ಆ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಒಂದು ಮರ್ಜ್ ಆದಾಗ, ಒಟ್ಟುಗೂಡಿದಾಗ ಆ ಭಾರಕ್ಕೆ ತಡ್ಕೊಳಕ್ಕಾಗದೆ ಅದು ನಮಗೆ ಕ್ಲೌಡ್ಸ್ ಮುಖಾಂತರ ರೈನ್ಫಾಲ್ ಆಗುತ್ತೆ. ಅದನ್ನು ನಾವು ಪರ್ಸಿಪಿಟೇಷನ್ ಅಂತ ಕರಿತೀವಿ. ಸೊ ನಮ್ಮ ಆನ್ಸರಲ್ಲಿ 3 1 4 2 ಆಗಿರುತ್ತೆ. ಓಕೆನಾ? ಸೊ ನಿಮಗೆ ಕಲೆಕ್ಷನ್ ಅಂದರೆ ಮತ್ತೆ ಬಂದಿರೋ ನೀರು ಎಲ್ಲ ಒಟ್ಟಿಗೆ ಲೇಕ್ಸಲ್ಲಿ, ರಿವರ್ಸಲ್ಲಿ ಒಟ್ಟಿಗೆ ಆದಾಗ ಅದನ್ನು ಕಲೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟು arrange the given words in the order in which they will be arranged in the reverse dictionary and choose the one that comes second. ರಿವರ್ಸ್ ಡಿಕ್ಷನರಿ ಅಂದರೆ ಫಸ್ಟ್ ಡಿಕ್ಷನರಿಲಿ ಯಾವುದು ಸೀದಾ ಬರುತ್ತೆ ನೋಡ್ಕೊಳ್ಳೋಣ. ಅದಾದಮೇಲೆ ರಿವರ್ಸಲ್ಲಿ ಸೆಕೆಂಡ್ ಬಂತು, ಇಲ್ಲಿ ನಿಮಗೆ ಏನು ಕೇಳಿ ವಿಚ್ ದೇ ವಿಲ್ ಬಿ ಅರೇಂಜ್ಡ್ ದಟ್ ಕಮ್ಸ್ ಸೆಕೆಂಡ್ ಯಾವುದು ಬರುತ್ತೆ ನೋಡೋಣ. ಸೊ ನಮಗೆ ಕಿಂಡರ್ ಗಾರ್ಟನ್ ಅಂತ ಕೊಟ್ಟಿದ್ದಾರೆ. ಫಸ್ಟು ನಮಗೆ ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್, ಯಾವ್ದು ಫೋರ್ತ್ ಬರುತ್ತೆ ನೋಡೋಣ. ಕಿಂಡರಲ್ಲಿ KIN, ಎಲ್ಲದರಲ್ಲಿ KIND ಇದೆ, KND, KNG ಇದೆ. ಫಸ್ಟ್ ನಮಗೆ ಗೊತ್ತು ಡಿ ಬರುತ್ತೆ, ಡಿ ಆದಮೇಲೆ G ಬರುತ್ತೆ. ಸೊ KIND, ಅದಾದಮೇಲೆ E ಇದೆ, ಅದಾದಮೇಲೆ R ಇದೆ, ಇಲ್ಲಿ L ಇದೆ. KIND ಆದಮೇಲೆ ನಮಗೆ ABCD ಫಸ್ಟ್ ABCD E ಬರುತ್ತೆ, E ಆದಮೇಲೆ ತಾನು L ಬರುತ್ತೆ. ಸೊ ಈ ಎರಡರಲ್ಲೇ ನಮಗೆ ಯಾವ್ದಾದ್ರು ಫಸ್ಟ್ ಬರಬೇಕು. ER ಇದೆ, G ಇದೆ, A ಇದೆ, R ಇದೆ, T ಇದೆ. T ಆದಮೇಲೆ ಇಲ್ಲಿ E ಇದೆ. ಸೊ ನಮಗೆ ಫಸ್ಟ್ ಬರೋದು ಕಿಂಡರ್ ಗಾರ್ಟನ್. ಫಸ್ಟು 3 ಬರುತ್ತೆ, ಅದಾದಮೇಲೆ ನಮಗೆ 1 ಬರುತ್ತೆ, ಅದಾದಮೇಲೆ ನಮಗೆ ಇಲ್ಲಿ ನಾವು ಡಿ ನೋಡಿಕೊಂಡು ಇಲ್ಲಿ ಇದು ಥರ್ಡ್, ಇದು 2 ಕಿಂಡ್ಲಿಂಗ್ ಬರುತ್ತೆ, ಅದಾದಮೇಲೆ ನಮಗೆ 4 ಕಿಂಗ್ಡಮ್ ಬರುತ್ತೆ. ಸೊ ಇವಾಗ ಲಾಸ್ಟಿಂದ ಸೆಕೆಂಡ್ ಯಾವುದು ಅಂತಂದರೆ ಸೆಕೆಂಡು. ಸೊ ಕಿಂಡ್ಲಿಂಗ್, ನಮ್ಮ ಆನ್ಸರು ಕಿಂಡ್ಲಿಂಗ್. ಅರ್ಥ ಆಗ್ತಿಲ್ಲ. ಫಸ್ಟ್ ಡಿಕ್ಷನರಿಲಿ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡು ಬರುತ್ತೆ ಅಂತ ನಾನು ಬರ್ಕೊಂಡೆ. ಅವ್ರ ಕ್ವಶನ್ ಕೇಳೋರ ಪ್ರಕಾರ ರಿವರ್ಸಲ್ಲಿ ಸೆಕೆಂಡು ಅಂತಂತೆ. ಸೊ ರಿವರ್ಸಲ್ಲಿ ಸೆಕೆಂಡ್ ಕಿಂಡ್ಲಿಂಗ್ ಬರುತ್ತೆ. ಇದೇ ಥರ ಜಾಸ್ತಿ ಕೇಳ್ತಾರೆ ನಿಮಗೆ. ಓಕೆನಾ? ಡಿಕ್ಷನರಿ ವರ್ಡ್ಸು ಮತ್ತು ಪ್ರೋಸೆಸ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಸೊ ಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಎ ಲಾಜಿಕಲ್ ಆ್ಯಂಡ್ ಮೀನಿಂಗ್ಫುಲ್ ಆರ್ಡರ್. ಇಲ್ಲಿ ಕೊಟ್ಟಿರೋದು ಒಂದು ಲಾಜಿಕ್ಕು ಮೀನಿಂಗ್ಫುಲ್ಲಲ್ಲಿ ಕೇಳ್ತಾ ಇದೆ. ಸೊ ಮೆಡಿಸಿನು, ಡಯಾಗ್ನಿಸಿಸು, ಪ್ರಿಸ್ಕ್ರಿಪ್ಷನ್, ಇಲ್ನೆಸ್ಸು, ರಿಕವರಿ, ಡಾಕ್ಟರು.
ಸೊ ಇದಕ್ಕೊಂದು ಅದೇ ರೋಗ ಬಂದಾಗ ಏನಾಗುತ್ತೆ ಅಂತ ಒಂದು ಪ್ರೋಸೆಸ್ಸು. ಫಸ್ಟ್ ನಮಗೆ ಏನು ರೋಗ ಬರುತ್ತೆ ಅಂದರೆ ಇಲ್ನೆಸ್ಸು. ಫೋರ್ ಎಲ್ಲೆಲ್ಲಿದೆ ಅಂತ ನೋಡಿಕೊಂಡ್ರೆ ಎ ಎಲ್ಲಿದೆ, ಸಿ ಎಲ್ಲಿದೆ, ಡಿ ಎಲ್ಲಿದೆ. ಒಂದು ಎರಡು ನೋಡ್ಬಿಟ್ಟು ಅದಾದಮೇಲೆ ಆಪ್ಷನ್ಸ್ ನೋಡೋಣ. ಫಸ್ಟ್ ಇಲ್ನೆಸ್ ಆಗುತ್ತೆ. ಅದಾದಮೇಲೆ ನಾವೇನು ಮಾಡ್ತೀವಿ, ನಾವು ಇಲ್ನೆಸ್ ಆದಮೇಲೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಹತ್ರ ಹೋದ್ಮೇಲೆ ಏನು ಮಾಡ್ತಾರೆ, ಅವ್ರು ಚೆಕ್ ಮಾಡ್ತಾರೆ ಡಯಾಗ್ನೋಸಿಸ್ ಏನಾಗಿದೆ ಅಂತ ಚೆಕ್ ಮಾಡ್ತಾರೆ. ಅಂದರೆ 462 ಎಲ್ಲಿದೆ ಅಂತಂದರೆ ಇಲ್ಲಿದೆ. ಸೊ ನಮ್ಮ ಆಪ್ಷನ್ ಇದಾಗುತ್ತೆ. ಇನ್ನೊಂದು ಅದನ್ನು ಫುಲ್ ಚೆಕ್ ಮಾಡಬೇಕಂತಂದರೆ ಡಯಾಗ್ನೋಸಿಸ್ ಆದಮೇಲೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ಕೊಂಡು ಕೊಡ್ತಾರೆ. ಪ್ರಿಸ್ಕ್ರಿಪ್ಷನ್ ಆದಮೇಲೆ ನಾವು ಮೆಡಿಸಿನ್ ತೊಗೊತೀವಿ. ಮೆಡಿಸಿನ್ ತೊಗೊಂಡ್ಮೇಲೆ ರಿಕವರಿ ಆಗ್ತೀವಿ, ಮುಗಿಯಿತು. ನೆಕ್ಸ್ಟ್ ಕ್ವಶನು. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಅಕಾರ್ಡಿಂಗ್ ಟು ದ ಡಿಕ್ಷನರಿ ವಿಚ್ ವರ್ಡ್ ವಿಲ್ ಕಮ್ ಅಟ್ ಥರ್ಡ್ ಪೊಸಿಷನಲ್ಲಿ ಯಾವ್ದು ಬರುತ್ತೆ ಅಂತ ಕೊಟ್ಟಿದ್ದಾರೆ ಡಿಕ್ಷನರಿ ಪ್ರಕಾರ. ನಾವು ಕ್ಯೂ ಕೊಟ್ಟಿದ್ದಾರೆ, ನೋಡ್ಕೊಂಡು ಹೋಗೋಣ. ಫಸ್ಟ್ ನಮಗೆ ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ, ಥರ್ಡ್ ಯಾವ್ದು ಬರುತ್ತೆ ಬರ್ಕೊಂಬಿಟ್ರೆ ನಮಗೆ ಗೊತ್ತಾಗುತ್ತೆ. ಸೊ ಫಸ್ಟು ಕ್ಯೂ ಇದೆ, ಎಲ್ಲ ಕಡೆ ಕ್ಯೂ ಇದೆ, ಯು ಇದೆ, ಇಲ್ಲೂ ಯು ಇದೆ. ಅದಾದಮೇಲೆ ಇಲ್ಲಿ ಐ ಇದೆ, ಇಲ್ಲಿ ಓ ಇದೆ, ಫಸ್ಟ್ ನಮಗೆ ABCDEFGH ಐ ಬರುತ್ತೆ. ಸೊ ಫೋರ್ತ್ ಒನ್ ಫಸ್ಟ್ ಇರುತ್ತೆ. ಫೋರ್ತ್ ಒನ್ ಆದಮೇಲೆ QU ಐ ಇದೆ, ಇಲ್ಲಿ ಎಲ್ಲ ಕಡೆ ಓ ಇದೆ. ಸೊ ನಮಗೆ ಅದಾದಮೇಲೆ ಫೋರ್ತ್ ಲೆಟ್ರ್ ನೋಡಿಕೊಂಡ್ರೆ ಆರ್ ಇದೆ, ಐ ಇದೆ, ಟಿ ಇದೆ. ನಮ್ಗೆ ಯಾವ್ದು ಬರುತ್ತೆ, ಮತ್ತೆ ಐ ಬರುತ್ತೆ. ಸೊ 5, ಅದಾದಮೇಲೆ ಆರ್ ಬರಬೇಕು 1, ಅದಾದಮೇಲೆ ಇಲ್ಲಿ ಟಿ ಇದೆ, ಆದಮೇಲೆ ನಮಗೆ ಐ ಇದೆ, ಬಟ್ ಇಲ್ಲಿ ಇ ಇದೆ. ಸೊ 3 ಆದಮೇಲೆ 2 ಬರಬೇಕು. ಇದು ನಮಗೆ ಆರ್ಡ್ರು. ಸೊ ಥರ್ಡ್ ಲೆಟ್ರ್ ಯಾವುದು ಅಂತಂದರೆ 1. ಅದು ಯಾವುದು 1 ಆಪ್ಷನ್ಸಲ್ಲಿ ಯಾವುದು, QUO RUM ನಮ್ಮ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಾಕ್ಟೀಸ್ ಕ್ವಶನ್ ಇದೆ, ಅದು ನೀವೇ ಮಾಡಿ. ಸೊ ವಿಚ್ ಆಫ್ ದ ಗಿವನ್ ಆಪ್ಷನ್ಸ್ ವುಡ್ ಬಿ ಎ ಮೀನಿಂಗ್ಫುಲ್ ಡಿಸೆಂಡಿಂಗ್ ಆರ್ಡರ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್. ಡಿಸೆಂಡಿಂಗ್ ಅಂದರೆ ಕಮ್ಮಿ ಆಗೋದು, ಫಸ್ಟ್ ದೊಡ್ಡದಿಂದ ಚಿಕ್ಕದು ಬರೆಯೋದು. ಫಸ್ಟು ದೊಡ್ಡದು ಬರಿಬೇಕು, ಆಮೇಲೆ ಚಿಕ್ಕದು. ಸೊ ಅಲ್ಲಿ ಸ್ಟಾರು, ಸ್ಯಾಟಲೈಟ್, ಗ್ಯಾಲಕ್ಸಿ, ಪ್ಲ್ಯಾನೆಟ್, ಯೂನಿವರ್ಸ್ ಕೊಟ್ಟಿದ್ದಾರೆ. ನೀವು ನೋಡಿಕೊಂಡು ಯಾವುದು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟು ನಾವು ಮ್ಯಾಟ್ರಿಕ್ಸ್ ತಿಳ್ಕೊಳ್ಳೋಣ. ಮ್ಯಾಟ್ರಿಕ್ಸ್ ಅಂತೂ ಸಿಕ್ಕಾಪಟ್ಟೆ ಈಸಿ, ತುಂಬ ಚೆನ್ನಾಗಿರುತ್ತೆ ಒಂಥರ ಇದನ್ನು ಸಾಲ್ವ್ ಮಾಡೋಕ್ಕೆ. ಇವಾಗ ನಾನು ಅದೊಂದು ಕ್ವಶನ್ ಕೊಟ್ಟಿರ್ತಾರೆ, ಅದೊಂದು ಫುಲ್ ಪೇಜ್ ಆಗೋಗುತ್ತೆ. ನಾನು ನಿಮಗೆ ಕ್ವಶನ್ ಓದ್ತೀನಿ ಏನು ಅಂತ, ಇಲ್ಲಿ ನಾನು ಬರ್ದಿಲ್ಲ, ಅದೊಂದು ಫುಲ್ ಪೇಜ್ ಆಗೋಗುತ್ತೆ. ಜಸ್ಟ್ ಅದು ಡೈರೆಕ್ಷನ್ಸ್ ಅಂದರೆ ನಿಮಗೆ ಏನು ಮಾಡಬೇಕು ಅಂತ ಹೇಳ್ತಿರೋದು. ಎ ವರ್ಡ್, ಇವಾಗ ಓದ್ತಾ ಇದ್ದೀನಿ ಡೈರೆಕ್ಷನು. ಎ ವರ್ಡ್ ಈಸ್ ರಿಪ್ರೆಸೆಂಟೆಡ್ ಬೈ ಓನ್ಲಿ ಒನ್ ಸೆಟ್ ಆಫ್ ನಂಬರ್ಸ್ ಆಸ್ ಗಿವನ್ ಇನ್ ಒನ್ ಆಫ್ ದಿ ಆಲ್ಟರ್ನೇಟಿವ್ಸ್. ದ ಸೆಟ್ ಆಫ್ ನಂಬರ್ ಗಿವನ್ ಇನ್ ದಿ ಆಲ್ಟರ್ನೇಟಿವ್ಸ್ ಆರ್ ರೆಪ್ರೆಸೆಂಟ್ ಬೈ 2 alphabets of class as in 2 matrix given below. The columns and rows of matrix 1 are numbered from 0 to 4 and that matrix 2 are numbered from 5 to 9. A letter from these matrices can be represented first by its row. ನಿಮಗೆ ಡೈರೆಕ್ಷನ್ಸಲ್ಲಿ ಹುಷಾರಾಗಿ ನೋಡ್ಕೊಳ್ಳಿ, ಫಸ್ಟು ರೋ ಇದೆಯಾ ಕಾಲಮ್ ಇದೆಯಾ ಅಂತ. ಸೊ ರೋ ಅಂದರೆ ಅಡ್ಡಡ್ಡ, ಕಾಲಮ್ ಅಂದರೆ ಉದ್ದುದ್ದ, ಓಕೆನಾ. ಸೊ ರೋ ಇದೆಯಾ ಕಾಲಮ್ ಇದೆಯಾ ಅಂತ ನೀವು ಇದರಲ್ಲಿ ನೋಡ್ಕೊಳ್ಳಿ, ಎಲ್ಲಿ ಕ್ವಶನಲ್ಲಿ. ಸೊ ಅಲ್ಲೇನು ಕೇಳಿರ್ತಾರೆ, ಲೆಟರ್ ಫ್ರಮ್ ದೀಸ್ ಮ್ಯಾಟ್ರಿಸಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಫಸ್ಟ್, ಹುಷಾರಾಗಿ ನೋಡ್ಕೊಳ್ಳಿ, ಫಸ್ಟ್ ಬೈ ಇಟ್ಸ್ ರೋ, ನೆಕ್ಸ್ಟ್ ಬೈ ಇಟ್ಸ್ ಕಾಲಮ್ ಅಂತ. ಎಕ್ಸಾಂಪಲ್, ಎ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ, ಇವಾಗ ಎ ಅಂತ ಅಂದರೆ ಇವಾಗ ನೋಡಿ ಇಲ್ಲಿ ಎ ಇದೆ 03 ಅಂತ ನಾವು ಎ ಅಂತ ಫಿಕ್ಸ್ ಆಗ್ಬೋದು. 0 ಅಂದರೆ ಏನು, ರೋ. 0 ರೋ ಅಲ್ಲಿ ಥರ್ಡ್ ಕಾಲಮ್ 0 ಎ, ಅರ್ಥ ಆಯ್ತಾ. 03ಗೆ ಎ ಬರುತ್ತೆ. ಅದೇ ಥರ ಇವಾಗ ಅವ್ರ ಕ್ವಶನಲ್ಲಿ ಏನು ಕೇಳಿದ್ದಾರೆ ಗೊತ್ತಾ ನಮಗೆ, ಗಾನ್ ಅನ್ನೋ ವರ್ಡ್ಗೆ ಏನು ಆಪ್ಷನ್ಸು, ಈ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇವಾಗ ನೀವು ಜಿ ಕೊಟ್ಟಿದ್ರೆ ಅಂದ್ಬಿಟ್ಟು ಇಲ್ಲಿ ಜಿ ಇದೆ 0001 ಅಂತ ಹುಡುಕೊಳಕ್ಕೆ ಹೋಗ್ಬೇಡಿ. ಡೈರೆಕ್ಟಾಗಿ ಆಪ್ಷನ್ಸ್ ನೋಡಿ. ಫಸ್ಟು 4 ಇಲ್ಲಿದೆ, 0 ಇಲ್ಲಿದೆ, 40 ಅಲ್ಲಿ ಕೆ ಬಂದಿದೆ, ಇಲ್ಲಿ ನಮ್ಗೆ ಬೇಕಾಗಿರೋದು ಜಿ. ಸೊ ಇದು ನಮ್ಮ ಆಪ್ಷನ್ ಅಲ್ಲ, ಮುಗೀತು. ನೆಕ್ಸ್ಟ್ ಸಿಕ್ಕಾಪಟ್ಟೆ ಈಸಿ. 3, 4 ಥರ್ಡ್ ರೋ ಅಲ್ಲಿ ಫೋರ್ತ್ ಕಾಲಮಲ್ಲಿ ನಮಗೆ ಏನು ಬರಬೇಕು, ಫಸ್ಟು ಜಿ ಬರಬೇಕು. ಜಿ ಇದೆಯಾ ನೋಡಿ, ಥರ್ಡ್ ಕಾಲಮಲ್ಲಿ ಥರ್ಡ್ ರೋ ಅಲ್ಲಿ ಫೋರ್ತ್ ಕಾಲಮ್, ಥರ್ಡ್ ರೋ ಫೋರ್ತ್ ಕಾಲಮಲ್ಲಿ ಜಿ ಇದೆಯಾ, ಜಿ ಇಲ್ಲ, ಇದು ಮುಗೀತು, ಇದು ನಮ್ಮ ಆನ್ಸರ್ ಅಲ್ಲ. ನೆಕ್ಸ್ಟ್ 33 ಥರ್ಡ್ ರೋ ಅಲ್ಲಿ ಥರ್ಡ್ ಕಾಲಮಲ್ಲಿ ಜೆ ಇದೆ, ಜಿ ಇಲ್ಲ, ಇದು ಕೂಡ ರಾಂಗ್. ನೆಕ್ಸ್ಟ್ ಫೋರ್ತ್ ಆಪ್ಷನ್ನು 42 4 ಇದೆ 2. ಫೋರ್ತ್ ರೋ ಅಲ್ಲಿ ಸೆಕೆಂಡ್ ಕಾಲಮಲ್ಲಿ ಜಿ ಇದೆ, ನೆಕ್ಸ್ಟ್ ಓ. 65 6 ಇಲ್ಲಿದೆ, 5 ಇಲ್ಲಿದೆ. 6 ರೋ ಅಲ್ಲಿ ಫಿಫ್ತ್ ಕಾಲಮಲ್ಲಿ ಓ ಇದೆ, ಕರೆಕ್ಟು. 77 ಸೆವೆಂತ್ ರೋ ಅಲ್ಲಿ ಸೆವೆಂತ್ ಕಾಲಮಲ್ಲಿ ಎನ್ ಇದೆ, ಎನ್ ಆಗಿದೆ. ನೆಕ್ಸ್ಟ್ ಇ 13 1 ರೋ ಅಲ್ಲಿ
ಥರ್ಡ್ ಕಾಲಮಲ್ಲಿ ಇ ಇದೆ, ಇ ಆಯಿತು. ಸೊ ನಮ್ಮ ಆನ್ಸರು ಡಿ ಆಗಿರುತ್ತೆ. ವೆರಿ ಸಿಂಪಲ್ ಅಲ್ವಾ, ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಇನ್ನೊಂದು, ನಿಮಗೆ ಈ ಮೇಲ್ಗಡೆ ಅದೇನು ಕಾಣಿಸ್ತಿದೆಯೋ ಫೋಟೋಲಿ ಅದು ಮ್ಯಾಟ್ರಿಕ್ಸಸ್ಸು. ಅಂದರೆ ಒಂದೊಂದು ಕ್ವಶನ್ಗೆ ಒಂದೊಂದು ಮ್ಯಾಟ್ರಿಕ್ಸ್ ಇರುತ್ತೆ ಸಪ್ರೇಟಾಗಿ. ಸೊ ಇವಾಗ ನೀವು ಇಲ್ಲಿ ಏನು ಕೇಳಿದ್ದಾರೆ, ವರ್ಡ್ ಕ್ವೆಂಚ್ ಕೇಳಿದ್ದಾರೆ, ಕ್ವೆಂಚ್ ಕಂಡುಹಿಡಿಯಿರಿ ಅಂತ. ಸೊ ನಾವು ರೋ ಕಾಲಮು ನೋಡಬೇಕು. 55 ನೋಡೋಣ ಫಸ್ಟು. 5ಅಲ್ಲಿ ಏನಿದೆ, 5th ರೋಲಿ ಫಸ್ಟು ಕ್ಯೂ ಇದೆ, ಮತ್ತು 5th ಕಾಲಮಲ್ಲಿ ಕೂಡ 5 ಇದೆ. ಸೊ ನಮಗೆ ಡೈರೆಕ್ಟಾಗಿ ನಮಗೆ ಇಲ್ಲಿ ಆಲ್ರೆಡಿ ನಮಗೆ ಕ್ಯೂ ಸಿಕ್ತು. ಸೊ ಇನ್ನೆಲ್ಲಿ 55 ಇಲ್ಲ, ಡೈರೆಕ್ಟಾಗಿ ನಮ್ಮ ಆನ್ಸರು 1 ಅಂತ ಟಿಕ್ ಹಾಕ್ಬೋದು. ಬೇಕಂದರೆ ಇನ್ನೊಂದೆರಡು ವರ್ಡ್ ನೋಡೋಣ. ಯು ನಮಗೆ 0 ರೋ ಅಲ್ಲಿ ಸೆಕೆಂಡ್ ಕಾಲಮಲ್ಲಿ ಯು ಬರಬೇಕು, ಇದೆಯಾ? 0 ರೋ ಸೆಕೆಂಡ್ ಕಾಲಮಲ್ಲಿ ಯು ಇದೆ. ಸೊ ಇದು ಕೂಡ ಕರೆಕ್ಟು. ಸೊ ಡೈರೆಕ್ಟಾಗಿ ನಮ್ಮ ಆನ್ಸರ್ ಇದು. ಅದೇ ಥರ ನೆಕ್ಸ್ಟ್ ವರ್ಡ್ ಬಂದು ನಮಗೆ ಆ್ಯಂಗ್ರಿ. ಸೊ ನಿಮಗೆ ಇವಾಗ ಮೇಲ್ಗಡೆ ನಿಮಗೆ ಕಾಣಿಸ್ತಿದೆ ಮ್ಯಾಟ್ರಿಕ್ಸು. ಸೊ ಮ್ಯಾಟ್ರಿಕ್ಸಲ್ಲಿ ನಮಗೆ ಏನು ಕೇಳಬೇಕು, ಆ್ಯಂಗ್ರಿ ಬರಬೇಕಂತೆ. ಅಂದರೆ ಫಸ್ಟ್ ಎ ಬರಬೇಕು. ಎ ನಮಗೆ 42 ಅಲ್ಲಿ ಇದೆಯಾ ಅಂತ ನೋಡ್ಕೊಂಡಂದರೆ 4th ರೋ ಸೆಕೆಂಡ್ ಕಾಲಮಲ್ಲಿ ನಮಗೆ ಆ್ಯಂಗ್ರಿ ಬರಬೇಕು. ಸೊ 4th ರೋ ಸೆಕೆಂಡ್ ಕಾಲಮಲ್ಲಿ 4th ರೋ ಅಲ್ಲಿ ನಮಗೆ ಎ ಇದೆ, ಸೆಕೆಂಡ್ ಕಾಲಮ್ ಇದಿದೆ, ಎ ಆಯಿತು. 42 ಎಲ್ಲರೂ ಇದೆ ಅಂತಂದರೆ ಇನ್ನೆಲ್ಲಿ ಇಲ್ಲ. ಇನ್ನೊಂದು ಚೆಕ್ ಮಾಡೋಣ. ಎನ್ನು ನಮಗೆ 8th ರೋ 7th ಕಾಲಮಲ್ಲಿ ಬರಬೇಕು. 8th ರೋ 7th ಕಾಲಮಲ್ಲಿ ಎನ್ ಇದೆ. 85ಅಲ್ಲಿ ನಮಗೆ ಜಿ ಬರಬೇಕು. 8th ರೋ 5th ಕಾಲಮ್. ಈಗ 8th ರೋ 5th ಕಾಲಮಲ್ಲಿ ನಮಗೆ 8th ರೋ 5th ಕಾಲಮಲ್ಲಿ ನಮಗೆ ಜಿ ಬಂದಿಲ್ಲ. ಸೊ ಇದು ನಮ್ಮ ಆನ್ಸರ್ ಆಗಿರಲ್ಲ. ಸೊ 30, 75 ಒಂದ್ಸಲ ನೋಡೋಣ. 3rd ರೋ 0 ಕಾಲಮ್, 3rd ರೋ 0 ಕಾಲಮಲ್ಲಿ ಎ ಬಂದಿದೆ, 75. 7th ರೋ 5th ಕಾಲಮ್ ಎನ್ ಬಂದಿದೆ, 77. 7th ರೋ 7th ಕಾಲಮ್ ಜಿ ಬಂದಿದೆ, 42. 4th ರೋ ಸೆಕೆಂಡ್ ಕಾಲಮ್ ಎ ಬಂದಿದೆ. ಇದು ಕೂಡ ನಮ್ಮ ಆನ್ಸರ್ ಆಗಿಲ್ಲ. ಸೊ ನೆಕ್ಸ್ಟ್ 23rd ನೋಡಿದ್ರೆ 2nd ರೋ 3rd ಕಾಲಮ್ ಎ ಇದೆ, 56. 5th ರೋ 6th ಕಾಲಮ್ ಎನ್ ಇದೆ, 89. 8th ರೋ 9th ಕಾಲಮ್ ಜಿ ಇದೆ, 31. 3rd ರೋ 1st ಕಾಲಮ್ ಆರ್ ಇದೆ, 10. 1st ರೋ 0 ಕಾಲಮಲ್ಲಿ ವೈ ಇದೆ. ಸೊ ನಮ್ಮ ಆನ್ಸರ್ ಆ್ಯಂಗ್ರಿ ಆಗಿರುತ್ತೆ. ಮೇಲ್ಗಡೆ ನಾವು ಬರೀ 2 ನೋಡಿದ್ವಿ, ತಪ್ಪು ಮಾಡಿದ್ವಿ ಒಂದ್ಸಲ, ಅದು ಕೂಡ ಒಂದ್ಸಲ ನೋಡ್ಬಿಡೋಣ ಮತ್ತೆ ಯಾಕೆ. ಸೊ 75ಅಲ್ಲಿ ನಮಗೆ ಇ ಬರಬೇಕಲ್ವ, ಅದೇ ಮುಂಚೆದು 75. 7th ರೋ ಅಲ್ಲಿ ನಮಗೆ 7th ರೋ 5th ಕಾಲಮಲ್ಲಿ ಐ ಇದೆ. ಸಾರಿ, ಸೊ ಇದು ಕೂಡ ನಮ್ಮ ಆನ್ಸರ್ ಆಗಿಲ್ಲ. ಸೊ ಈ ಥರ ತಪ್ಪು ನೀವು ಮಾಡ್ಬೋದು. ನಾನು ತಪ್ಪು ಮಾಡಿದ್ದೀನಿ. ಸೊ ನಿಮಗೆ ಆಲ್ರೆಡಿ ಲೈವ್ ಎಕ್ಸಾಂಪಲೇ ಸಿಕ್ಬಿಡ್ತು ಯಾವ ಥರ ತಪ್ಪು ಮಾಡ್ಬೋದು ಅಂತ. ಸೊ ದಯವಿಟ್ಟು ಎಲ್ಲ ನೋಡಿ. 96. 9th ರೋ 6th ಕಾಲಮು ಕ್ಯೂ ಇದೆ, 23. 2nd ರೋ 3rd ಕಾಲಮು ಯು ಇದೆ, 87. 8th ರೋ 7th ಕಾಲಮ್ ಇ ಇದೆ, 03. 0 ರೋ 3rd ಕಾಲಮ್ ಟಿ ಇದೆ. ಸೊ ಇದು ನಮ್ಮ ಆನ್ಸರ್ ಆಗಿರಲ್ಲ. 10. 65. 10. 1st ರೋ 0 ಕಾಲಮು ಕ್ಯೂ ಇದೆ, 65. 6th ರೋ 5th ಕಾಲಮ್ ಯು ಇದೆ, 13. 1 ರೋ 3 ಕಾಲಮ್ ಎ ಇದೆ. ಇದು ನಮ್ಮ ಆನ್ಸರ್ ಆಗಿರಲ್ಲ. 1st ರೋ 3rd ಕಾಲಮು. ನೆಕ್ಸ್ಟ್ 44. 4 ಅಲ್ಲಿ ನಮಗೆ ಕ್ಯೂ ಇದೆ, 86. 8th ರೋ 6th ಕಾಲಮ್, 8th ರೋ 6th ಕಾಲಮಲ್ಲಿ ಯು ಇದೆ, 43. 4th ರೋ 3rd ಕಾಲಮಲ್ಲಿ ಇ ಇದೆ, 89. 8th ರೋ 9th ಕಾಲಮಲ್ಲಿ ಎನ್ ಇದೆ, ಸಿ. ಇನ್ನೆಲ್ಲೂ ಬಂದಿಲ್ಲ ಅಂದರೆ ಇಲ್ಲಿ ಬರಲೇಬೇಕು. ಸೊ ನಮ್ಮ ಆನ್ಸರ್ ಇದಾಗಿರುತ್ತೆ. ಸೊ ಈಗ ಗೊತ್ತಾಯ್ತಲ್ವ ಈ ಮ್ಯಾಟ್ರಿಕ್ಸ್ ಹೆಂಗೆ ಬರುತ್ತೆ ಅಂತ. ಸೊ ಅವ್ರು 2 ಮ್ಯಾಟ್ರಿಕ್ಸ್ ಕೊಡ್ತಾರೆ. ಆ ಮ್ಯಾಟ್ರಿಕ್ಸಿಂದ ನಾವು ಆನ್ಸರ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಆನ್ಸರ್ನ ಹೆಂಗೆ ಕಂಡುಹಿಡಬೇಕು, ಫಸ್ಟು ರೋ ನೋಡಬೇಕು, ಆಮೇಲೆ ಕಾಲಮ್ ನೋಡಬೇಕು. ಫಸ್ಟ್ ನಂಬರ್ ರೋ ಇರೋದಾಗಿರುತ್ತೆ, ಸೆಕೆಂಡ್ ನಂಬರ್ ಕಾಲಮ್ದಾಗಿರುತ್ತೆ. ಆ ಕಾಲಮು ರೋ ನೋಡ್ಕೊಳ್ಳಿ, ರೋ ಮತ್ತು ಕಾಲಮ್ ನೋಡ್ಕೊಳ್ಳಿ. ಅಲ್ಲಿ ಬಂದಿರೋ ಆನ್ಸರು, ಅಲ್ಲಿ ಬಂದಿರೋ ವರ್ಡು ಇದಕ್ಕೆ ಮ್ಯಾಚ್ ಆಗಬೇಕು. ಬರೀ ಒಂದೇ ಒಂದು ನಂಬರ್ ಮ್ಯಾಚ್ ಆಯ್ತಲ್ಲ ಅಂದ್ಬಿಟ್ಟು ಟಿಕ್ ಹಾಕೋಕ್ಕೆ ಹೋಗಬೇಡಿ. ನಾನು ಮಾಡಿರೋ ತಪ್ಪು ನೀವು ಮಾಡಬೇಡಿ. ಎಲ್ಲ ನೋಡ್ಬಿಟ್ಟು ಟಿಕ್ ಹಾಕಿ. ಸೊ ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋ ನಾವು ಇನ್ನೊಂದು 2 ಮೆಥಡ್ ಇದೆ, ಅದು ಕೂಡ ನೋಡೋಣ. ಸೊ ಥ್ಯಾಂಕ್ ಯು. ವಿಡಿಯೋಗೆ ಬಾಯ್.
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.